ಓಕೆ, ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಸ್ಕೊತೀನಿ. ವಾಯ್ಸ್ ಕ್ಲಿಯರ್ ಇದೆನಾ? ಹಲೋ. ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಬಂದ್ಬಿಟ್ಟು ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಮಧ್ಯಕಾಲೀನ ಭಾರತ ಇತಿಹಾಸದ ಒಳಗಡೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಮಧ್ಯಕಾಲೀನ ಭಾರತದ ಸಾಮಾಜಿಕ ಸುಧಾರಕರು ಕೂಡ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದೇ ರೀತಿ ನಾವು ಇನ್ನು ಏನು ನೋಡ್ತೀವಪ್ಪ ಅಂದ್ರೆ ಇವತ್ತು ಮಧ್ಯಕಾಲೀನ ಭಾರತದ ಸಾಮಾಜಿಕ ಸುಧಾರಕರು ಯಾರು ಅಂತ ನೋಡ್ತೀವಿ. ಅರ್ಥ ಆಯ್ತಲ್ಲ? ಸಾಮಾಜಿಕ ಸುಧಾರಕರ ಒಳಗಡೆ ಶಂಕರಾಚಾರ್ಯರು ಬರ್ತಾರ, ರಾಮಾನುಜಾಚಾರ್ಯರು ಬರ್ತಾರ, ಮಧ್ವಾಚಾರ್ಯರು ಬರ್ತಾರ, ಬಸವಣ್ಣನವರು ಬರ್ತಾರ. ಸೊ ಇವರಿಂದ ನಾವು ಮಧ್ಯಕಾಲೀನ ಭಾರತದ ಸಾಮಾಜಿಕ ಒಂದು ಚಳವಳಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀವಿ. ಸೊ ಮೊದಲನೇದಾಗಿ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಶಂಕರಾಚಾರ್ಯರು. ಮಧ್ಯಕಾಲೀನ ಭಾರತ ಸಾಮಾಜಿಕ ಸುಧಾರಕರಲ್ಲಿ ಶಂಕರಾಚಾರ್ಯರು ಆದಿಗುರುಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಶಂಕರಾಚಾರ್ಯರ ಒಂದು ಜನನ ಎಲ್ಲಿ ಆಕೈತಿ? ಕೇರಳದ ಕಾಲಟಿ ಎಂಬ ಗ್ರಾಮದಲ್ಲಿ ಇವರ ಜನನ ಆಗ್ತದ. ಇವರ ತಂದೆ ಹೆಸರು ಶಿವಗುರು, ತಾಯಿ ಆರ್ಯಂಬ. ತಂದೆ ಹೆಸರು ಶಿವಗುರು, ತಾಯಿ ಆರ್ಯಂಬ. ಹಾಗಾದ್ರೆ ಗುರು ಯಾರಪ್ಪ ಅಂದ್ರೆ ಗೋವಿಂದ ಭಗವತ್ಪಾದ್ಯರು ಅಂತಕ್ಕಂಥದ್ದು. ಇವರಿಗೆ ಒಂದಷ್ಟು ಬಿರುದುಗಳು ಕೂಡ ಇದ್ದು, ಒಂದು ಸರ್ವಜ್ಞ, ಇನ್ನೊಂದು ಜಗದ್ಗುರು ಅಂತಕ್ಕಂಥದ್ದು. ಇದಾದ ನಂತರ ಒಂದು ಶಂಕರಾಚಾರ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ 5 ಪೀಠಗಳನ್ನ ಸ್ಥಾಪನೆ ಮಾಡ್ತಾರ. ಶಂಕರಾಚಾರ್ಯರ ಒಂದು ಎಷ್ಟು 5 ಪೀಠಗಳದಾವ ಮತ್ತು ಯಾವ್ಯಾವ ರಾಜ್ಯದವರದ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ಬೋದು. ಸೊ ಇದರಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಬದರಿ ಜ್ಯೋತಿರ್ಮಠದ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತದ. ದ್ವಾರಕಾದಲ್ಲಿ ಕಂಡು ಬರ್ತಕ್ಕಂಥ ಕಾಳಿಕಾ ಪೀಠ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದ. ಪುರಿಯಲ್ಲಿರ್ತಕ್ಕಂಥ ಗೋವರ್ಧನ ಪೀಠ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದ. ಶೃಂಗೇರಿಯ ಶಾರದಾ ಪೀಠ ಇದು ಕರ್ನಾಟಕದಲ್ಲಿ ಕಂಡು ಬರ್ತದ. ಕಂಚಿಯಲ್ಲಿರ್ತಕ್ಕಂತಹ ಕಾಮಕೋಟಿ ಪೀಠವು ತಮಿಳುನಾಡೊಳಗ ಕಂಡು ಬರ್ತದೆ. ಕಂಚಿಯಲ್ಲಿರತಕ್ಕಂತಹ ಕಾಮಕೋಟಿ ಪೀಠ ತಮಿಳುನಾಡೊಳಗಡೆ ಕಂಡು ಬರ್ತದ ಸ್ನೇಹಿತರೆ. ಅದಾದ ನಂತರ ಒಂದಷ್ಟು ಇವರ ಗ್ರಂಥಗಳನ್ನು ಕೂಡ ನಾವು ನೋಡ್ಬೋದು. ಇದು ಕೂಡ ಇಂಪಾರ್ಟೆಂಟ್ ರೀ. ಒಂದು ಆನಂದ ಲಹರಿ, ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ, ಶಂಕರ ಭಾಷ್ಯ, ಸ್ತೋತ್ರ ಗ್ರಂಥ ಅಂತಕ್ಕಂಥದ್ದು ಇವರ 5 ಪ್ರಮುಖವಾದಂತಹ ಗ್ರಂಥಗಳು ಸ್ನೇಹಿತರೆ. ಸೊ ಶಂಕರಾಚಾರ್ಯರ ಬಗ್ಗೆ ಹೇಳುವಾಗ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮಧ್ಯಕಾಲೀನ ಒಂದು ಭಾರತ ಇತಿಹಾಸ ಸುಧಾರಕರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮಗೆ ಸಿಲೆಬಸ್ ಬರ್ತಾರೆ. ಸೊ ನಾವು ಒಂದಷ್ಟು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರಾಮಾನುಜಾಚಾರ್ಯರು. ಇದರೊಳಗೆ ಏನೇನ್ರಿ ರಾಮಾನುಜಾಚಾರ್ಯರು. ಸೊ ಇವರು ಕೂಡ ಅಷ್ಟೇ. ಇವರ ಜನನ ಬಂದ್ಬಿಟ್ಟು ಚೆನ್ನೈ ಸಮೀಪದ ಪೆರಂಬೂರ್ನಲ್ಲಿ ಇವರ ಒಂದು ಜನನ ಆಗುತ್ತಾ. ಇವರ ತಂದೆ ಹೆಸರು ಕೇಶವ ದೀಕ್ಷಿತ, ತಾಯಿ ಕಾಂತಿಮತಿ ಅಂತೇಳಿ. ಶ್ರೀ ವೈಷ್ಣವ ಮತವನ್ನ ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಯಾರ. ಸೊ ಯಾರಪ್ಪ ಅಂದ್ರೆ ರಾಮಾನುಜಾಚಾರ್ಯರು. ಶ್ರೀ ವೈಷ್ಣವ ಮತವನ್ನ ಪರಿಚಯಿಸಿದವರು ಯಾರು? ಮಧ್ಯಕಾಲೀನ ಭಾರತ ಇತಿಹಾಸದ ಒಳಗಡೆ ಒಂದು ವೈಷ್ಣವ ಮತವನ್ನ ಪರಿಚಯಿಸಿದಂತಹ ವ್ಯಕ್ತಿಯ ಹೆಸರು ಏನು ಅಂತ ಹೇಳಿ ಮೊನ್ನೆ ಒಂದು ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ. ಆ ಪ್ರಶ್ನೆಗೆ ಉತ್ತರವು ಕೂಡ ವೈಷ್ಣವ ಮತ ಅಂತ ಹೇಳಿ ಹಾಕ್ಬೇಕಾಗತ್ತ. ಇವರು ಹೊಯ್ಸಳ ದೊರೆ ವಿಷ್ಣುವರ್ಧನ ಆಶ್ರಯನ ಪಡೆದಿದ್ದರು. ಅಂದ್ರೆ ಹೊಯ್ಸಳದ ಏನು ವಿಷ್ಣುವರ್ಧನ ಒಂದು ಇರ್ತಾನಲ್ಲ, ಅವನ ಆಶ್ರಯದಲ್ಲಿ ಈತ ರಾಮಾನುಜಾಚಾರ್ಯ ಇದ್ದ ಅಂತಕ್ಕಂಥದ್ದು. ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸೇವೆ ಸಲ್ಲಿಸಿದರು. ಅಂದ್ರೆ ಇದನ್ನ ಕಟ್ಟಿಸ್ತಾರ. ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಾಲಯವನ್ನ ಕೂಡ ಇವರು ಮಾಡ್ತಾರ, ಕಟ್ಟಿಸ್ತಾರ ಅಂತ ಹೇಳ್ಬೋದು. ಇದಾದ ನಂತರ ಇವರ ಒಂದಿಷ್ಟು ಪ್ರಮುಖ ಕೃತಿಗಳಂತ ನೋಡಬಹುದು. ಇವರ ಪ್ರಮುಖ ಕೃತಿಗಳಂದ್ರೆ ಏನು? ಮೊದಲನೇದಾಗಿ ವೇದಾಂತ ಸಂಗ್ರಹ, ವೇದಾಂತ ಸಾರ, ಶ್ರೀ ಭಾಷ್ಯ, ಗೀತಾ ಭಾಷ್ಯ. ಇವುಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಏನು ನೆನಪಿಡ್ಲೇಬೇಕು ಸ್ನೇಹಿತರೆ. ಶಂಕರಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯರ ಒಂದು ಕೃತಿಗಳಾಗಿರ್ಬೋದು, ಗ್ರಂಥಗಳಾಗಿರ್ಬೋದು, ಒಂದಷ್ಟು ನೆನಪಿಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಮಧ್ವಾಚಾರ್ಯ. ಇವರು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಶಂಕರಾಚಾರ್ಯ, ಮಧ್ವಾಚಾರ್ಯ ಮತ್ತು ರಾಮಾನುಜಾಚಾರ್ಯರು ಕೂಡ ಇಂಪಾರ್ಟೆಂಟ್ ಆಗಿರ್ತಾರ. ಈ ಮಧ್ವಾಚಾರ್ಯ ಒಂದು ಜನನ ಬಂದ್ಬಿಟ್ಟು ಕರ್ನಾಟಕ ಉಡುಪಿ ಜಿಲ್ಲೆಯ ಪಾಜಕ ಎಂಬ ಗ್ರಾಮದಲ್ಲಿ ಇವರ ಒಂದು ಜನನ ಆಗತ್ತ. ಇವರ ತಂದೆ ಹೆಸರು ಮಧುಗೇಹ ಭಟ್ಟ, ತಾಯಿ ವೇದಾವತಿ ಅಂತಕ್ಕಂಥದ್ದು. ವಿಷ್ಣು ಅವರ ಆರಾಧ್ಯ ದೈವ. ಅಂದ್ರೆ ನಮ್ಮ ಮನೆತನ ಒಂದಿನ ಆರಾಧ್ಯ ದೈವಗಳು ಅಂತ ಇರ್ತಾವಲ್ಲ, ಅದೇ ರೀತಿ ಮಧ್ವಾಚಾರ್ಯ ಒಂದು ಆರಾಧ್ಯ ದೈವ ಅಂತಂದ್ರ ವಿಷ್ಣು ಅಂತ ಹೇಳ್ತಾರ. ಉಡುಪಿಯಲ್ಲಿ ಇವರು ಅಷ್ಟಮಠಗಳನ್ನು ಕೂಡ ಒಂದು ಸ್ಥಾಪನೆ ಮಾಡ್ತಾರ. ಅಷ್ಟಮಠಗಳಂದ್ರ 8 ಮಠಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರ. ಅದೇ ರೀತಿ ಇವರ ಕೃತಿಗಳು ಬಂದ್ಬಿಟ್ಟು ಗೀತ ತಾತ್ಪರ್ಯ, ವಿಷ್ಣು ತಾತ್ಪರ್ಯ, ಭಾಗವತ ತಾತ್ಪರ್ಯ ಅಂತಕ್ಕಂಥ
3 ಕೃತಿಗಳನ್ನ ಇವರು ರಚನೆ ಮಾಡ್ತಾರೆ ಸ್ನೇಹಿತರೆ. ಭಗವತ್ ತಾತ್ಪರ್ಯ ಅಂತಕ್ಕಂಥದ್ದು 3 ಕೃತಿಗಳನ್ನ ಇವರು ಕೂಡ ಬರೀತಾ ಬರ್ತಾರೆ ಸ್ನೇಹಿತರೆ. ಇದಾದ ನಂತರ ಬರ್ತಕ್ಕಂಥವರೇ ಬಸವಣ್ಣನವರು. ಕರ್ನಾಟಕದ ಶೇಕ್ಸ್ಪಿಯರ್ ಅಂತೇಳಿ ಇವರನ್ನ ಕರೀತಾರ. ಬಸವಣ್ಣನವರು ಇವರ ಜನನ ಬಂದ್ಬಿಟ್ಟು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇವರ ಒಂದು ಜನನ ಸ್ಥಳ ಆಗಿರ್ತದ. ಇವರ ತಂದೆ ಹೆಸರು ಮಾದರಸ, ತಾಯಿ ಮಾದಲಾಂಬಿಕೆ. ಕಲ್ಯಾಣಿ ಚಾಲುಕ್ಯರ ಬಿಜ್ಜಳ ದೇವನ ಆಶ್ರಯದಲ್ಲಿ ಪಿತ್ತ ಮಂತ್ರಿಯಾಗಿ ಅಂದ್ರೆ ಏನ್ ಮಾಡ್ತಾನಂದ್ರ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಾನ ಯಾರು, ಬಸವಣ್ಣನವರು. ಹಾಗಾಗಿ ಬಸವಣ್ಣವರ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾರ. ಬೀದರ್ ಜಿಲ್ಲೆ ಒಳಗ ಬಸವ ಕಲ್ಯಾಣದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾರ. ಇಲ್ಲಿ ಎಲ್ಲಾ ಶಿವಶರಣರು ಏನ್ ಶಿವಶರಣತಿರ್ತಾರಲ್ಲ, ಶಿವ ಅಂತಕ್ಕಂಥ ಏನ್ ಶರಣ ಇರ್ತಾರಲ್ಲ, ಇವರ ಒಂದು ಸಾಮಾಜಿಕ ಸಮಸ್ಯೆಗಳಾದಂತಹ ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಇವೆಲ್ಲ ಏನು ಸಮಸ್ಯೆ ಬಂದರೂ ಕೂಡ ಈ ಒಂದು ಅನುಭವ ಮಂಟಪದಲ್ಲಿ ಇವುಗಳ ಬಗ್ಗೆ ಕುರಿತು ಸಮಸ್ಯೆಗಳ ಕುರಿತು ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತಗೋತಾ ಇದ್ರು. ಸೊ ಅದೇ ರೀತಿ ಬಿಜಾಪುರ ಜಿಲ್ಲೆ ಕೂಡಲ ಸಂಗಮದಲ್ಲಿ ಕೂಡ ಇವರು ಲಿಂಗೈಕ್ಯರಾದರು. ಅಂದ್ರೆ ಇವರ ಮಣ್ಣು ಕೂಡ ಅಲ್ಲಿ ಆಗುತ್ತೆ, ಸಮಾಧಿ ಕೂಡ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಒಂದು ಈ 4 ಜನರಾಗಿರ್ಬೋದು, ಇವರು ಬರ್ತಾರೆ, ನಿಂಬಕಾಚಾರ್ಯ ಮತ್ತು ಇನ್ನೊಂದಿಬ್ಬರು ಬರ್ತಾರೆ. ಸೊ ಈ 6 ಜನರ ಒಂದು ಸಿದ್ಧಾಂತಗಳು ಕೂಡ ನಮ್ಗೆ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಹೊಂದಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆಗಳನ್ನ ಕೇಳಬಹುದು. ಅದೇ ರೀತಿ ಇಲ್ಲಿ ಯಾವ ರೀತಿ ಕೇಳ್ತಂದ್ರೆ ಶಂಕರಾಚಾರ್ಯರ ಒಂದು ಸಿದ್ಧಾಂತ ಯಾವ್ದಪ್ಪ ಅಂದ್ರ ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರದು ಅದ್ವೈತ ಸಿದ್ಧಾಂತ ಆಗಿರ್ಬೋದು. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ, ಬಸವಣ್ಣವರ ಶಕ್ತಿ ವಿಶಿಷ್ಟಾದ್ವೈತ, ನಿಂಬಕಾಚಾರ್ಯರವರ ದ್ವೈತಾದ್ವೈತ ಸಿದ್ಧಾಂತ, ವಲ್ಲಭಾಚಾರ್ಯರವರ ಶುದ್ಧ ದ್ವೈತ ಸಿದ್ಧಾಂತ. ಈ ರೀತಿ ಇರ್ತದ. ಇಲ್ಲಿ ಬಂದೇನು ಮಿಸ್ಟೇಕ್ ಆಗಿಲ್ಲ. ಸೊ ಇಲ್ಲಿ ಶಂಕರಾಚಾರ್ಯರಲ್ಲ, ಇದು ಮಧ್ವಾಚಾರ್ಯರ ಒಂದು ದ್ವೈತ ಸಿದ್ಧಾಂತ ಅಂತ ಹೇಳ್ಬೋದು. ರಾಮಾನುಜಾಚಾರ್ಯ ಅದ್ವೈತ ಸಿದ್ಧಾಂತ. ಆಮೇಲೆ ರಾಮಾನುಜಾಚಾರ್ಯ, ಇಲ್ಲಿ ಕೂಡ ರಾಮಾನುಜಾಚಾರ್ಯ ಬಂದ್ರಲ್ಲ, ಸೊ ಇದು ತಪ್ಪಾಗಿದೆ. ಸೊ ಇಲ್ಲಿ ಅರ್ಥ ಮಾಡ್ಕೊರಿ, ಮಧ್ವಾಚಾರ್ಯರ ಒಂದು ದ್ವೈತ ಸಿದ್ಧಾಂತ ಆಗಿರ್ಬೋದು, ರಾಮಾನುಜಾಚಾರ್ಯರ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯರದು ವಿಶಿಷ್ಟಾದ್ವೈತ ಸಿದ್ಧಾಂತ. ಶಂಕರಾಚಾರ್ಯರದು ವಿಶಿಷ್ಟಾದ್ವೈತ, ರಾಮಾನುಜಾಚಾರ್ಯರದು ದ್ವೈತ ಸಿದ್ಧಾಂತ. ಓಕೆ, ಮಧ್ವಾಚಾರ್ಯರ ಒಂದು ದ್ವೈತ ಸಿದ್ಧಾಂತ ಆಗಿರ್ಬೋದು, ರಾಮಾನುಜಾಚಾರ್ಯರ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ, ಬಸವಣ್ಣವರ ಶಕ್ತಿ ವಿಶಿಷ್ಟಾದ್ವೈತ, ನಿಂಬಕಾಚಾರ್ಯರು ದ್ವೈತ ಪ್ಲಸ್ ಅದ್ವೈತ ಸಿದ್ಧಾಂತ, ವಲ್ಲಭಾಚಾರ್ಯರು ಶುದ್ಧ ಪ್ಲಸ್ ಅದ್ವೈತ ಸಿದ್ಧಾಂತವನ್ನ ಕೇಳ್ತೀವಿ. ಅದೇ ರೀತಿ ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇವರೆಲ್ಲ ಏನಪ್ಪಾ ಅಂದ್ರೆ ಮಧ್ಯಕಾಲದೊಳಗಡೆ ಏನು ಒಂದು ಸಾಮಾಜಿಕ ಜಾಲತಾಣದೊಳಗೆ ಏನು ಸುಧಾರಕರು ಅಂತ ಬರ್ತಾರಲ್ಲ, ಆ ಸುಧಾರಕರೇ ಇವರು. ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ನಿಂಬಕಾಚಾರ್ಯ ಆಗಿರ್ಬೋದು, ವಲ್ಲಭಾಚಾರ್ಯ ಆಗಿರ್ಬೋದು, ಇವರೆಲ್ಲವೂ ಕೂಡ ತಮ್ಮ ತಮ್ಮ ಸಿದ್ಧಾಂತಗಳಾಗಿರ್ಬೋದು, ತಮ್ಮ ತಮ್ಮ ಕೃತಿಗಳಾಗಿರ್ಬೋದು, ಸಿದ್ಧಾಂತ ಕೃತಿಗಳು ಇವುಗಳಿಂದ ಬಹಳ ಚೇಂಜಸ್ ಅನ್ನು ಕೂಡ ಮಾಡ್ತಾರೆ. ಸೊ ಇಂಪಾರ್ಟೆಂಟು ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಇಷ್ಟ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ. ಇನ್ನು ಮುಂದೆ ಇಂತಹ ವಿಡಿಯೋಗಳು ತುಂಬಾ ಬರ್ತವೆ. ಅದೇ ರೀತಿ ಇನ್ನುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೇ ರೀತಿ ಅಂತ ಪೇಜ್ ಫಾಲೋ ಮಾಡದೇ ಇರ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇರ್ಬೋದು. ಸೊ ಒಂದಿಷ್ಟು ಸಪೋರ್ಟ್ ಎಷ್ಟಾದ್ರು ಬಂದ್ರೆ ನಾವು ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ನಷ್ಟು ಖುಷಿ ಬರ್ತದೆ. ಸೊ ಇಲ್ಲಿ ನಾನು ಕೂಡ ಕಲಿತಾ ಬರ್ತೀನಿ, ನೀವು ಅದರಿಂದ ಏನಾದರೂ ಕಲಿತೀರಾ ಅಂತೇಳಿ ನಾನು ಭಾವಿಸ್ತೀನಿ. ಸೊ ನೀನು ಕಲಿತಾರ ಗೊತ್ತಿಲ್ಲ, ನಿಮ್ಮನ್ನು ಕಲಿಸುವುದರ ಜೊತೆಗೆ ನಾನು ಅತಿ ಹೆಚ್ಚಾಗಿ ಕಲಿತೀನಿ ಅಂತೇಳಿ ಇವತ್ತು ನನ್ನ ಭರವಸೆ.